ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ದಿನ ಶುಕ್ರವಾರ ಬೆಳಗ್ಗೆನೇ ಸಿಂಪಲ್ಲಾಗಿ ಪೂಜೆ ಕಂಪ್ಲೀಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಹೂ ಇತ್ತು ಮನೆಯಲ್ಲಿ, ಅಷ್ಟೇ ಹೂ ಇಟ್ಬಿಟ್ಟು ಪೂಜೆ ಕಂಪ್ಲೀಟ್ ಆಯಿತು. ಈಗ ಇನ್ನು ಕೆಲಸ ಶುರು ಮಾಡಬೇಕು. ಇನ್ನು ಇವತ್ತಿನ ಟೈಲರಿಂಗ್ ಕೆಲಸದಲ್ಲಿ ಒಂದೇ ಅಳತೆಗೆ 3 ಬ್ಲೌಸು ಕಟ್ ಮಾಡ್ತಿದ್ದೀನಿ. ಬ್ಲೌಸ್ ಪೀಸು ಮತ್ತು ಲೈನಿಂಗು ಸೆಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನೋಡಿ, 3 ಬ್ಲೌಸ್ ಪೀಸು, ಅದಕ್ಕೆ ಮ್ಯಾಚ್ ಆಗುವಂಥ ಲೈನಿಂಗು 3 ತೊಗೊಂಡಿದ್ದೀನಿ. ಲೈನಿಂಗ್ ಎಲ್ಲ 1 ಮೀಟ್ರೇ ತೊಗೊಂಡಿದ್ದೀನಿ. ಇವ್ರದ್ದು ಚೆಸ್ಟ್ ಸುತ್ತಳತೆ ಬಂದು 42 ಸೈಜ್ ಇದೆ. ಅಳತೆ ಬ್ಲೌಸ್ ನಾನು ತೋರಿಸ್ತಿದ್ದೀನಿ ನೋಡಿ. ಈ ಬ್ಲೌಸ್ ಅಳತೆಗೆ ಕಟ್ ಮಾಡಬೇಕು. ಈ ಅಳತೆ ಬ್ಲೌಸು ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸೇ. ಈ ಬ್ಲೌಸ್ಗಳಿಗೆ ನೆಕ್ಕು ಡಿಸೈನ್ ಮಾತ್ರ ಚೇಂಜ್ ಮಾಡಬೇಕು, ಶೇಪ್ ಮಾತ್ರ ಚೇಂಜ್ ಮಾಡ್ತೀನಿ. ಯಾವುದೇ ಪ್ಯಾಚ್ ವರ್ಕ್ ಇಲ್ಲ. ಶೇಪ್ ಚೇಂಜ್ ಮಾಡಿಬಿಟ್ಟು ಸ್ಲೀವ್ಸು ಒಂದೇ ಅಳತೆಗೆ ಕಟ್ ಮಾಡಬೇಕು. 3 ಲೈನಿಂಗು ಈಕ್ವಲ್ ಆಗಿ ಹಾಕ್ಕೊಳ್ತಿದ್ದೀನಿ. ನಾನು ಬ್ಲೌಸಸ್ಗೆಲ್ಲ ಕಾಟನ್ ಲೈನಿಂಗೇ ಯೂಸ್ ಮಾಡ್ತೀನಿ. ಈ ರೀತಿ ಒಂದೇ ಅಳತೆಗೆ 3-4 ಬ್ಲೌಸಸ್ ಇದ್ದರೆ ನಾನು ಒಂದೇ ಸಲನೇ ಕಟ್ ಮಾಡ್ಕೊಳ್ತೀನಿ, ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು. 3 ಲೈನಿಂಗ್ ಪೀಸನ್ನು ಹಾಕಿ ಲೆವೆಲ್ಲಾಗಿ ಇಟ್ಕೊಳ್ತಿದ್ದೀನಿ. ಈಗ ಅದು ಫೋಲ್ಡಿಂಗು ಈಕ್ವಲ್ ಆಗಿದ್ರೇ ನಮಗೆ ಕಟ್ಟಿಂಗು ನೀಟಾಗಿ ಬರುತ್ತೆ. ಇವ್ರದ್ದು ಸೊಂಟದ ಸುತ್ತಳತೆ ಬಂದು 35 ಇದೆ. ನೋಡಿ, 3 ಲೈನಿಂಗ್ನು ಈಕ್ವಲಾಗಿ ಹಾಕ್ಕೊಂಡಿದ್ದಾಯಿತು. ಈಗ ಬ್ಯಾಕ್ ಮಾರ್ಕ್ ಮಾಡೋದಕ್ಕೋಸ್ಕರ ಕೆಳಗಡೆ 3 ಲೈನಿಂಗು ಈಕ್ವಲ್ ಇರಬೇಕಲ್ವ, ಅದಕ್ಕೋಸ್ಕರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ನೋಡಿ, ನೆಕ್ಸ್ಟು ಬ್ಯಾಕ್ ಲೆಂತು ತೊಗೊಳ್ತಿದ್ದೀನಿ. ಲೆಂತ್ ತೊಗೊಳ್ಳೋದಕ್ಕೂ ಮುಂಚೆ ಸೊಂಟದ ಸುತ್ತಳತೆ ಮಾರ್ಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಸುತ್ತಳತೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊಂಟದ ಸುತ್ತಳತೆ ಅರ್ಧ ಇಂಚು ಡಾಟ್ಸ್ಗೋಸ್ಕರ ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅಳತೆ ಬ್ಲೌಸ್ ಪ್ರಕಾರನೇ ಹಾಮ್ ಡೌನ್ಗೂ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಮಾರ್ಕಿಂಗ್ ಕಂಪ್ಲೀಟ್ ಆದಮೇಲೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ತಿದ್ದೀನಿ. ನೋಡಿ, ಈಗ ಅಳತೆ ಬ್ಲೌಸಲ್ಲಿ ಬ್ಲೌಸ್ ಲೆಂತು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ. ಬ್ಯಾಕ್ ಲೆಂತು ಇವ್ರದ್ದು 14 ಇಂಚಸ್ ಇದೆ. ಬ್ಲೌಸ್ ಪೀಸ್ನ ಟೈಟಾಗಿ ಎಳೆದಿಟ್ಬಿಟ್ಟೆ ತೊಗೊಳ್ಬೇಕಾಗುತ್ತೆ ನಾವು. ಬ್ಯಾಕ್ ಲೆಂತು 14, ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಟೋಟಲಾಗಿ 15 ಇಂಚ್ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. ನೋಡಿ, ಈಗ ಚೆಸ್ಟು ಚೆಕ್ ಮಾಡ್ಕೊಳ್ತಿದ್ದೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. 42 ಸೈಜ್ ಆಗಿರೋದ್ರಿಂದ ಅದರಲ್ಲಿ 4ನೇ ಒಂದು ಭಾಗ 10ವರೆಗೆ ಮಾರ್ಕ್ ಹಾಕ್ತಿದ್ದೀನಿ. 10ವರೆ ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ. ಈಗ ನೆಕ್ ವಿಡ್ತು ತೊಗೊಳ್ತಿದ್ದೀನಿ. ನೆಕ್ ವಿಡ್ತು 2ವರೆ ತೊಗೊಳ್ತಿದ್ದೀನಿ ಇವ್ರಿಗೆ. ಹಾಗೆಯೇ ರೆಡಿ ಶೋಲ್ಡರು 2.25 ತೊಗೊಳ್ತಿದ್ದೀನಿ. ಟೋಟಲಾಗಿ ಶೋಲ್ಡರ್ ಇವ್ರದ್ದು ಅರ್ಧ ಇಂಚು ಸ್ಲೀವ್ ಮಾರ್ಜಿನ್ಗೂ ಸೇರಿಸಿ 5.25 ಬರ್ತಿದೆ. ಮೇಲೆ 5.25, ಕೆಳಗಡೆ 6.25ಗೆ ಒಂದು ಲೈನ್ ಹಾಕಿ ಮಾರ್ಕ್ ಹಾಕಿ ಆರ್ಮ್ ಶೇಪ್ ಕೊಡ್ತಿದ್ದೀನಿ. ನೋಡಿ, ಈಗ ಅಳತೆ ಬ್ಲೌಸಲ್ಲಿ ಆರ್ಮ್ ಶೇಪ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ. 1/4 ಇಂಚಷ್ಟು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ, 1/4 ಇಂಚಷ್ಟು ಶಾರ್ಟೇಜ್ ಆಗ್ತಿದೆ. ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಸ್ಟ್ರೈಟಾಗಿ 2 ಗೆರೆ ಹಾಕ್ಕೊಂಡು ಬ್ಯಾಕ್ ಡೀಪು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಅಳತೆ ಬ್ಲೌಸು ಕಟ್ ಮಾಡುವಾಗ ಒಂದೊಂದು ಸಲ ಮೆಷರ್ಮೆಂಟ್ಸ್ ಎಲ್ಲ ಮರ್ತೋಗಬಾರ್ದು ಅಂದ್ಬಿಟ್ಟು ಈ ರೀತಿ ಫಾಲ್ಸ್ ಕವರ್ ಇರುತ್ತಲ್ವ, ಇದ್ರಲ್ಲಿ ಬರೆದಿಟ್ಕೊಂಡಿರ್ತೀನಿ. ಡೀಪು ಮಾರ್ಕ್ ಮಾಡ್ತಿದ್ದೀನಿ. ನೋಡಿ, ಬ್ಯಾಕ್ ಡೀಪು ಕೆಳಗಡೆಯಿಂದ 4.5 ಬಂದಿದೆ. ಬ್ಯಾಕ್ ಡೀಪು ಕೆಳಗಡೆಯಿಂದನೇ ತೊಗೊಂಡಿದ್ದೀನಿ. ಉಳಿದಿದ್ದೆಲ್ಲ ಮೇಲೆ ಕಟ್ ಮಾಡೋದಕ್ಕೆ, ಶೇಪ್ ಕೊಡೋದಕ್ಕೆ ಸರಿ ಹೋಗುತ್ತೆ. 3 ಲೈನಿಂಗ್ಗಳು ಮಾರ್ಕ್ ಹಾಕ್ತಿದ್ದೀನಿ. ಬ್ಯಾಕ್ ಡೀಪು ಎಲ್ಲಿಗೆ ಬೇಕು ಅಂದ್ಬಿಟ್ಟು 3ಕ್ಕೂ ಮಾರ್ಕ್ ಹಾಕಿಡ್ತಾ ಇದ್ದೀನಿ. ಯಾಕಂದರೆ ಬೇರೆ ಬೇರೆ ನೆಕ್ ಶೇಪ್ ಕಟ್ ಮಾಡೋದ್ರಿಂದ ಈಗಲೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನೆಕ್ಕು ಬಾಟಮಲ್ಲಿ ವಿಡ್ತೂ ತೊಗೊಂಡಿದ್ದೀನಿ. ನೋಡಿ, ಮೇಲೆ 2ವರೆ ತೊಗೊಂಡಿರೋದ್ರಿಂದ ಕೆಳಗಡೆ 2.25 ಅಥವಾ 3 ತೊಗೊಳ್ಬೋದು. ನಾನು 3 ತೊಗೊಂಡಿದ್ದೀನಿ. ಒಂದೊಂದು ಬ್ಯಾಕ್ ನೆಕ್ಗೆ ಒಂದೊಂದು ಶೇಪ್ ಕೊಡಬೇಕು. ಶೇಪು ನಾನು ಆಮೇಲೆ ಕಟ್ ಮಾಡ್ತೀನಿ. ಈಗ ಎಲ್ಲಿಂದ ಕಟ್ ಮಾಡಬೇಕು ಅನ್ನೋದಕ್ಕೆ ಮಾರ್ಕ್ ಮಾತ್ರ ಹಾಕ್ಕೊಳ್ತಿದ್ದೀನಿ. ಈಗ ಬ್ಯಾಕ್ ಡಾಟ್ಸ್ಗೆ ಒಂದು ಮಾರ್ಕ್ ಕೊಟ್ಬಿಟ್ಟು ಶೋಲ್ಡ್ರ್ ಮಧ್ಯಕ್ಕೆ ಬ್ಯಾಕ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವ್ರದ್ದು ಬ್ಲೌಸ್ ಪೀಸಸ್ ಕಲರ್ಸು ತುಂಬ ಚೆನ್ನಾಗಿದ್ದಾವೆ. ಸ್ಯಾರಿಗಳಿಗೆ ಜಿಗ್ಜಾಗ್ ಅಂಡ್ ಫಾಲ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಅದು ಬ್ಲೌಸಸ್ ಮಾಡಿಬಿಡೋಣ ಅಂದ್ಬಿಟ್ಟು ಬ್ಲೌಸಸ್ಸು ಕಟ್ ಮಾಡ್ತಿದ್ದೀನಿ. ಇನ್ನು ಈ 3 ಬ್ಲೌಸಸ್ಸನ್ನು ಸ್ವಲ್ಪ ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಕೊಡಬೇಕಾಗಿದೆ. ನಾನು ಬಲಗೈಯಲ್ಲೇ ಕಟ್ ಮಾಡ್ತಿದ್ದೀನಿ. ಅದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ನಿಮಗೆ ಎಡಗೈಯಲ್ಲಿ ಕಟ್ ಮಾಡ್ತಿರೋ ಥರ ಕಾಣ್ತಿದೆ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಕೊಂಡ್ರೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕಂಫರ್ಟ್ ಇಲ್ಲ.
ಅದಕ್ಕೋಸ್ಕರ ಫ್ರಂಟ್ ಕ್ಯಾಮ್ರಾನೇ ಆನ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸಲ ಆರ್ಮ್ ಶೇಪ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡು ನಾನು ಕಟ್ ಮಾಡ್ತಿದ್ದೀನಿ. ಈಗ ಮೂರಕ್ಕೂ ಸೇರಿ ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ತಿದ್ದೀನಿ ನೋಡಿ. ಹಾಗೆ ಶೋಲ್ಡರ್ ಹತ್ರಕ್ಕೂ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಬ್ಯಾಕು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಈ ಬ್ಯಾಕ್ ಪೀಸು ತೆಗೆದುಬಿಟ್ಟು ಫ್ರಂಟ್ಗೆ ಮಾರ್ಕ್ ಹಾಕ್ತಿದ್ದೀನಿ. ಬ್ಯಾಕ್ ಸುತ್ತಲೂ ಒಂದು ಮಾರ್ಕ್ ಹಾಕ್ಕೊಂಡ್ರೆ ಫ್ರಂಟ್ ಎಲ್ಲಿಗೆ ಬರಬೇಕು ಅನ್ನೋದು ಮಾರ್ಕ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಮಗೆ. ಸುತ್ತಲೂ ಮಾರ್ಕು ಕಂಪ್ಲೀಟ್ ಆಯಿತು ನೋಡಿ. ಚೆಸ್ಟ್ ಹತ್ರ ಮತ್ತು ಶೋಲ್ಡರ್ ಹತ್ರ ಒಂದೊಂದು ಪಾಯಿಂಟ್ ಗುರ್ತು ಇಟ್ಕೊಂಡು ಬ್ಯಾಕ್ ಪೀಸ್ನ ಮೇಲೆ ತೆಗೆದಿಟ್ಬಿಟ್ಟಿದ್ದೀನಿ. ಈಗ ಫ್ರಂಟು ಡಾಟ್ ಪಾಯಿಂಟು ಎಲ್ಲಿಗೆ ಬೇಕು ಅಂತ ಮಾರ್ಕ್ ಹಾಕ್ತಿದ್ದೀನಿ. ಇವ್ರ ಅಳತೆ ಬ್ಲೌಸಲ್ಲಿ ಡಾಟ್ ಪಾಯಿಂಟು 10 ಇಂಚ್ಗಿದೆ ಮತ್ತು ಡಾಟ್ ಲೆಂತು 3 ಇಂಚಸ್ಸು ಪ್ಲಸ್ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ತೊಗೊಂಡಿದ್ದೀನಿ. ಈಗ ಮೇನ್ ಡಾಟು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನೋಡಿ. ಮೇನ್ ಡಾಟ್ಗೆ ಮಧ್ಯದಿಂದ ಈ ಕಡೆ 1 ಇಂಚು ಆ ಕಡೆ 1 ಇಂಚು ತೊಗೊಂಡು ಮೇನ್ ಡಾಟು ಮಾರ್ಕಿಂಗ್ ಆಯಿತು. ಈಗ ಫ್ರಂಟು ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಅಳತೆ ಬ್ಲೌಸ್ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅಳತೆ ಬ್ಲೌಸ್ ಕರೆಕ್ಟಾಗಿ ನಾನು ಶೇಪು ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ತಿದ್ದೀನಿ. ಹಾಗೆಯೇ ಫ್ರಂಟ್ ಡೀಪು ಎಷ್ಟು ಬರ್ತಿದೆ ಅಂತ ಟೇಪಲ್ಲೂ ಒಂದು ಸಲ ಚೆಕ್ ಮಾಡ್ಕೊಳ್ತಿದ್ದೀನಿ. ಇವ್ರದ್ದು ಫ್ರಂಟ್ ನೆಕ್ ಡೀಪ್ ಬಂದು 6.25 ಇಂಚು ಬಂದಿದೆ. ಸ್ವಲ್ಪ ಬ್ರಾಡಾಗೆ ಇದ್ದರೆ ಚೆನ್ನಾಗಿ ಕಾಣುತ್ತೆ ಇವ್ರಿಗೆ, ಅದಕ್ಕೆ 6.25 ಅಥವಾ 7 ಇಂಚ್ ಕೊಟ್ಟರು ಚೆನ್ನಾಗಿರುತ್ತೆ ಇವ್ರಿಗೆ. ನೀಟಾಗಿ ಶೇಪು ರೌಂಡಾಗಿ ಫ್ರಂಟ್ ನೆಕ್ಕು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ತೊಗೊಳ್ತಿದ್ದೀನಿ. ಲೆಂತು ಎಷ್ಟು ಬೇಕು ಅಂತೇಳ್ಬಿಟ್ಟು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅದು 3.25 ಇದೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸೈಡ್ಸು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನೋಡಿ. ಮಾರ್ಜಿನ್ಗೆ ಅರ್ಧ ಇಂಚು ಬಿಟ್ಕೊಂಡು ಮಾರ್ಕ್ ಹಾಕಿದ್ದೀನಿ. ಈಗ ಫ್ರಂಟು ಎಷ್ಟು ಬೇಕು ಅಂತೇಳ್ಬಿಟ್ಟು ಮಾರ್ಕ್ ಹಾಕ್ಕೊಳ್ತಿದ್ದೀನಿ ನೋಡಿ. ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಸ್ಕೇಲಿಂದ ಸ್ಟ್ರೈಟಾಗಿ ಎರಡು ಕಡೆನೂ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಚೆಸ್ಟ್ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ತಿದ್ದೀನಿ. ಫ್ರಂಟ್ಗೆ ಚೆಸ್ಟ್ ಕರೆಕ್ಟ್ ಇದೆಯಾ, 10.5 ಇಂಚ್ ಕರೆಕ್ಟ್ ಇದೆಯಾ ಅಂದ್ಬಿಟ್ಟು. ಕರೆಕ್ಟಾಗಿ 10.5 ಇದೆ ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೂ ಇದೆ. ಈಗ ಆರ್ಮ್ ಶೇಪ್ ಕೊಟ್ಬಿಟ್ಟು ಡಾಟ್ಸ್ಗೆ ಮಾರ್ಕ್ ಹಾಕ್ತಿದ್ದೀನಿ ನೋಡಿ. ಆರ್ಮ್ ಶೇಪು ಕೊಟ್ಟಿದ್ದಾಯಿತು. ಒಂದು ಅರ್ಧ ಇಂಚಷ್ಟು ಕೊಟ್ಟಿದ್ದೀನಿ ಇವ್ರಿಗೆ ಆರ್ಮ್ ಶೇಪು. ಇವ್ರ ಬ್ಲೌಸ್ಗೆ 4th ಡಾಟು ಇರೋದ್ರಿಂದ ನೋಡಿ ಫ್ರಂಟ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು. 4th ಡಾಟು ಕೊಟ್ಟಿದ್ದೀನಿ ಇವ್ರದ್ರಲ್ಲಿ, 4th ಡಾಟು ಇದೆ ಅಳತೆ ಬ್ಲೌಸಲ್ಲಿ. ಈಗ ಮಾರ್ಕಿಂಗ್ ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ಕಟ್ ಮಾಡಿ ತೆಗೆದುಬಿಡೋಣ ಅಂತ ತೆಗಿತಾ ಇದ್ದೀನಿ ಫ್ರಂಟ್ ಕಟ್ಟಿಂಗು. ನೆಕ್ಕು ಫ್ರಂಟಲ್ಲೂ ಸ್ವಲ್ಪ ಚೇಂಜ್ ಮಾಡ್ತೀನಿ, ಯಾಕಂದರೆ ಒಂದು ರೌಂಡ್ ನೆಕ್ಕು, ಒಂದು ಡೈಮಂಡ್ ಶೇಪ್ ಬರುತ್ತಲ್ವ ಆ ರೀತಿ ನೆಕ್ಕು, ಇನ್ನೊಂದು ಸ್ಕ್ವೇರ್ ಕೊಡೋಣ ಅಂದ್ಕೊಳ್ತಿದ್ದೀನಿ. ರೌಂಡ್ ಇರೋದಕ್ಕೆ ಫ್ರಂಟು ರೌಂಡೇ ಕೊಡ್ತೀನಿ, ಬ್ಯಾಕ್ ರೌಂಡ್ ಇರೋದಕ್ಕೆ. ಇನ್ನು ಸ್ಕ್ವೇರು ಮತ್ತು ಡೈಮಂಡ್ ಶೇಪ್ ಇರೋದಕ್ಕೆ ಫ್ರಂಟಲ್ಲೂ ನೆಕ್ ರೌಂಡ್ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಈಗ ನೋಡಿ ಫ್ರಂಟ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಡಾಟ್ಸ್ ಪಾಯಿಂಟ್ಸ್ಗೆ ಮತ್ತು ಚೆಸ್ಟ್ ಪಾಯಿಂಟ್ಗೆ ಎಲ್ಲ ಕಡೆಯೂ ಒಂದೊಂದು ನ್ಯಾಚ್ ಕೊಟ್ಕೊಳ್ತಿದ್ದೀನಿ. ಇನ್ನು ಇದಕ್ಕೆ ವೀಲ್ ಮಾರ್ಕರಲ್ಲೇ ರಬ್ ಮಾಡಿ 3 ಲೈನಿಂಗ್ಗಳಿಗೂ ಡಾಟ್ ಪಾಯಿಂಟ್ಸು ಮಾರ್ಕ್ ಮಾಡ್ಕೊಳ್ಬೇಕು. ಇದೆಲ್ಲ ಸ್ವಲ್ಪ ಒಂದು 5 ನಿಮಿಷ ಟೈಮ್ ಹಿಡಿಯುತ್ತೆ. ನಾವು ಕಟ್ಟಿಂಗ್ ಮಾಡುವಾಗಲೇ ಡಾಟ್ ಪಾಯಿಂಟ್ಸ್ ಎಲ್ಲ ಮಾರ್ಕ್ ಮಾಡ್ಕೊಂಬಿಟ್ರೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ನೋಡಿ ವೀಲ್ ಮಾರ್ಕರಲ್ಲಿ ರಬ್ ಮಾಡ್ತಿದ್ದೀನಿ. ಎಲ್ಲದಕ್ಕೂ ಅದೇ ರೀತಿ ರಬ್ ಮಾಡಿಬಿಟ್ಟು ಮಾರ್ಕು ಕಂಪ್ಲೀಟ್ ಆಯಿತು ನೋಡಿ. ಎರಡು ಕಡೆನೂ 3 ಕಲರ್ ಲೈನಿಂಗ್ಗಳಿಗೂ ಡಾಟ್ ಪಾಯಿಂಟ್ಸ್ಗೆ ಮಾರ್ಕ್ ಮಾಡಿದ್ದಾಯಿತು. ಇನ್ನು ಈ ರೀತಿ ಮಾರ್ಕ್ ಎಲ್ಲ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಬೇಗ ಮಾಡ್ಬೋದು. ಮಾರ್ಕ್ ಇಲ್ಲದೇನೂ ಡಾಟ್ ಪಾಯಿಂಟ್ಸ್ ಮಾಡ್ಬೋದು. ಮಾರ್ಕ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಫ್ರಂಟಲ್ಲಿ ನೆಕ್ಕು ಚೇಂಜ್ ಮಾಡಿದ್ದೀನಿ, 2ಕ್ಕೆ ಚೇಂಜ್ ಮಾಡ್ತೀನಿ. ಇನ್ನೊಂದು ರೌಂಡ್ ನೆಕ್ಕು ಹಾಗೇ ಇರುತ್ತೆ. ಗ್ರೀನ್ ಕಲರು ರೌಂಡ್ ನೆಕ್ ಹಾಗೇ ಬಿಟ್ಟಿದ್ದೀನಿ. ಈಗ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 3 ಲೈನಿಂಗೂ 2 ಲೇಯರು ಹಾಕ್ಕೊಳ್ತಿದ್ದೀನಿ. ಇದು 3 ಲೇಯರು ಅಂದರೆ 6 ಪೀಸ್ ಇರುತ್ತೆ. ಸಿಸರು ಸ್ವಲ್ಪ ಶಾರ್ಪ್ ಇದ್ರೇ ಕಟ್ ಮಾಡಿ ತೆಗಿಯೋಕ್ಕೆ ಈಸಿ ಆಗುತ್ತೆ ನೋಡಿ. ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಒಂದು 3 ಪೀಸು ಕಟ್ ಮಾಡ್ಕೊಳ್ತೀನಿ. ಲೈನಿಂಗ್ ಉಳಿಯುತ್ತಾ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಅದು
ಕ್ರಾಸ್ ಬೆಲ್ಟು ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಲೈನಿಂಗಲ್ಲಿ ಅಂಚು ಕಡೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡಿದ್ದೀನಿ, ಅಂಚು ಪೀಸು ತೆಗೆದುಬಿಡ್ತೀನಿ. ಕ್ರಾಸ್ ಬೆಲ್ಟು ಕಟ್ ಮಾಡಿ ತೆಗಿತಾ ಇದ್ದೀನಿ. ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಇದು ಅಂಚು ಪೀಸು ಸ್ವಲ್ಪ ಮಂದ ಇರುತ್ತೆ, ಅದಕ್ಕೋಸ್ಕರ ನಾನು ತೆಗೆದುಬಿಡ್ತೀನಿ. ಲೈನಿಂಗ್ ಶಾರ್ಟೇಜ್ ಇದ್ದರೆ ಹಾಕ್ತೀನಿ. ಲೈನಿಂಗು ಜಾಸ್ತಿನೇ ಇದೆ. ಈ ಬ್ಲೌಸಸ್ಗೆಲ್ಲ ನಾನು 1 ಮೀಟ್ರ್ ಲೈನಿಂಗ್ ತರಿಸಿರೋದ್ರಿಂದ ಲೈನಿಂಗ್ ಜಾಸ್ತಿನೇ ಇದೆ. ನೋಡಿ, ಕ್ರಾಸ್ ಬೆಲ್ಟು ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಈಗ ಇದ್ರ ಜೊತೆಗೆ 3 ಜೊತೆಗೆ ಇನ್ನೂ ಒಂದು 3 ಕಲರ್ಸು ಆ್ಯಡ್ ಮಾಡಿ ಇನ್ನೊಂದು 3 ಲೇಯರು ತಗೊಳ್ತಿದ್ದೀನಿ. 2 ಪೀಸ್ ಸರಿ ಹೋಗುತ್ತೆ. ಅದರಲ್ಲೂ ಅಂಚು ಪೀಸ್ನ ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ. ಇನ್ನು ಕ್ರಾಸ್ ಬೆಲ್ಟು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ಸು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗ್ನ 4 ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ 1 ಮಾರ್ಕು, ಅರ್ಧ ಇಂಚು ಮಾರ್ಜಿನ್ಗೋಸ್ಕರ 1 ಮಾರ್ಕು. ಹಾಗೆಯೇ ಸ್ಲೀವ್ಸು ಲೆಂತು ಇವ್ರದ್ದು ಅಳತೆ ಬ್ಲೌಸಲ್ಲಿ 6.5 ಇದೆ. 6.5ಗೆ 1 ಮಾರ್ಕು, ಅರ್ಧ ಇಂಚು ಮಾರ್ಜಿನ್ಗೋಸ್ಕರ 1 ಮಾರ್ಕು ಹಾಕಿದ್ದೀನಿ. ಹಾಗೆ ವಿಡ್ತು 6.75 ಇದೆ. 6.75ಗೊಂದು 2 ಇಂಚು ಮಾರ್ಜಿನ್ಗೋಸ್ಕರ 1 ಮಾರ್ಕ್ ಹಾಕಿದ್ದೀನಿ. ಸ್ಲೀವ್ಸು ಶೇಪನ್ನು ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ. ಇವ್ರಿಗೆ ಸ್ಲೀವ್ಸ್ಗೆ ಪ್ಯಾಚ್ ಕೊಡಲೇಬೇಕು, ಲೈನಿಂಗು ಶಾರ್ಟೇಜ್ ಆಗುತ್ತೆ. ನೋಡಿ, ಹಾಮ್ ಶೇಪು ಡ್ರಾ ಮಾಡಿದ್ದಾಯಿತು. ಈಗ ಫ್ರಂಟು ಶೇಪನ್ನು ಡ್ರಾ ಮಾಡ್ತಿದ್ದೀನಿ. ನೋಡಿ, ಈಗ ಫ್ರಂಟ್ ಶೇಪ್ ಮಾಡಿದ್ರೂ ಪ್ಯಾಚ್ ಅಟ್ಯಾಚ್ ಆದಮೇಲೆ ಇನ್ನೊಂದು ಸಲ ಫ್ರಂಟ್ ಶೇಪ್ ಮಾಡಿಕೊಂಡು ಕಟ್ ಮಾಡಬೇಕಾಗುತ್ತೆ. ಅದು ಸ್ಟಿಚಿಂಗ್ ಮಾಡುವಾಗ ಮಾಡ್ಕೊಳ್ತೀನಿ. ಈಗ ಈ ಸ್ಲೀವ್ಸನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದು 3 ಲೈನಿಂಗು 4 ಫೋಲ್ಡಿಂಗ್ ಹಾಕಿರೋದ್ರಿಂದ ಸ್ವಲ್ಪ ನಿಧಾನವಾಗೇ ಕಟ್ ಮಾಡಬೇಕು. ನನ್ನ ಸಿಸರು ಶಾರ್ಪಾಗೇ ಇದೆ. ಈಗ ನೋಡಿ, ಫ್ರಂಟ್ ಶೇಪ್ಗೆ ಕಟ್ ಮಾಡ್ತಿದ್ದೀನಿ. ಸ್ಲೀವ್ಸು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಫ್ರಂಟ್ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಟ್ಕೊಳ್ತಿದ್ದೀನಿ. ಹಾಗೆಯೇ ಇದಕ್ಕೆ ಪ್ಯಾಚ್ ಪೀಸನ್ನು ಕಟ್ ಮಾಡಿ ಈಗಲೇ ಇಟ್ಬಿಡ್ತಿದ್ದೀನಿ. ನೋಡಿ, ಇದು ಪ್ಯಾಚ್ ಪೀಸು ಅಟ್ಯಾಚ್ ಮಾಡಿಕೊಂಡು ಆಮೇಲೇನೂ ಒಂದು ಸಲ ಫ್ರಂಟು ಶೇಪು ನೀಟಾಗಿ ತೆಗಿಬೇಕಾಗುತ್ತೆ. ಅದು ನಾನು ಸ್ಟಿಚಿಂಗ್ ಮಾಡುವಾಗ ಮಾಡ್ತೀನಿ. ಸ್ಲೀವ್ಸು ಕಂಪ್ಲೀಟ್ ಆಯಿತು. ಈಗ ಬ್ಯಾಕ್ ನೆಕ್ ಶೇಪು ಮಾರ್ಕ್ ಮಾಡ್ತಿದ್ದೀನಿ, ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು. ಈ ಪಿಂಕ್ ಕಲರ್ ಲೈನಿಂಗ್ಗೆ ನಾನು ಸ್ವಲ್ಪ ಲೈಟಾಗಿ ಡೈಮಂಡ್ ಶೇಪು ಮಾರ್ಕ್ ಮಾಡಿದ್ದೀನಿ. ಡಾರ್ಕ್ ಪಿಂಕ್ಗೆ, ಲೈಟ್ ಪಿಂಕ್ಗೆ ಸ್ಕ್ವೇರ್ ನೆಕ್ಕು, ಗ್ರೀನ್ ಕಲರ್ಗೆ ರೌಂಡ್ ನೆಕ್ಕು ಮಾರ್ಕ್ ಮಾಡಿದ್ದೀನಿ. ನೋಡಿ, ಮಾರ್ಕ್ ಪ್ರಕಾರನೇ ಕಟ್ ಮಾಡಿ ತೆಗಿತಾ ಇದ್ದೀನಿ. ಗ್ರೀನ್ ಕಲರ್ಗೆ ರೌಂಡ್ ನೆಕ್ಕು ಪೈಪಿಂಗ್ ಕೊಡೋಣ ಅಂದ್ಕೊಳ್ತಿದ್ದೀನಿ. ಅದು ಗೋಲ್ಡನ್ನು ಫ್ಲವರ್ಸ್ ಇದೆ ಚಿಕ್ಕ ಚಿಕ್ಕದಾಗಿ, ಆದರೆ ಗೋಲ್ಡ್ ಕಲರ್ ಪೈಪಿಂಗ್ ಕೊಡ್ತೀನಿ. ಇಲ್ಲಾಂದರೆ ಬ್ಲೌಸ್ ಪೀಸ್ ಉಳಿದ್ರೆ ಗ್ರೀನ್ ಕಲರಲ್ಲೇ ಕೊಡ್ತೀನಿ. ಈ ಲೈಟ್ ಪಿಂಕ್ಗೆ ಸ್ಕ್ವೇರ್ ನೆಕ್ಕು ಕಟ್ ಮಾಡ್ತಿದ್ದೀನಿ. ಈ ಲೈಟ್ ಪಿಂಕ್ ಕಲರ್ಗೆ ಸ್ಕ್ವೇರ್ ನೆಕ್ ಕಟ್ ಮಾಡಿಬಿಟ್ಟು ಇದಕ್ಕೆ ಬಾರ್ಡ್ರ್ ಕೊಡ್ತೀನಿ. ಈ ಡಾರ್ಕ್ ಪಿಂಕ್ಗೂ ಅಷ್ಟೇ ಬಾರ್ಡ್ರ್ ತಗೊಳ್ತೀನಿ. ಇದು ಡೈಮಂಡ್ ಶೇಪು ನೆಕ್ ಕಟ್ ಮಾಡಿಕೊಂಡು ಬ್ಲೌಸ್ ಪೀಸಲ್ಲಿ ಬಾರ್ಡ್ರ್ ತೆಗೆದು ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಡಾರ್ಕ್ ಪಿಂಕು ಮತ್ತು ಲೈಟ್ ಪಿಂಕ್ಗೆ ಬಾರ್ಡ್ರ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ನೆಕ್ ಶೇಪ್ಸು ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಈಗ ಡಾರ್ಕ್ ಪಿಂಕು ಮೇನ್ ಕ್ಲಾತು ಕಟ್ ಮಾಡ್ತಿದ್ದೀನಿ. ಫಸ್ಟು ಸ್ಲೀವ್ಸ್ ಕಟ್ ಮಾಡ್ತಿದ್ದೀನಿ. ಈ ಬ್ಲೌಸ್ ಪೀಸ್ಗೆ 2 ಕಡೆನೂ ಬಾರ್ಡರ್ ಬಂದಿದೆ. ಒಂದು ಕಡೆ ಬಾರ್ಡರು ಸ್ಲೀವ್ಸ್ಗೆ ಹಾಕ್ಕೊಳ್ತಿದ್ದೀನಿ. ಇನ್ನೊಂದು ಕಡೆ ಬಾರ್ಡರು ಸ್ವಲ್ಪ ನೆಕ್ಗೋಸ್ಕರ ಕಟ್ ಮಾಡಿ ಒಂದು ಇಂಚಷ್ಟು ತೆಗಿತಾ ಇದ್ದೀನಿ. ನೋಡಿ, ಇನ್ನು ಉಳಿದಿದ್ದು ಬ್ಯಾಕ್ಗೆ ಕೆಳಗಡೆಗೆ ಕೊಡ್ತೀನಿ ಬಾರ್ಡರು. ಇದು ಬ್ಲೌಸ್ ಪೀಸ್ ಎಲ್ಲ ಚೆನ್ನಾಗಿದೆ, ಸ್ಟಿಚಿಂಗನ್ನು ಬೇಗನೆ ಮಾಡ್ಬೋದು. ನೋಡಿ, 1 ಇಂಚಷ್ಟು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಬಾರ್ಡರ್ನ. ಈಗ ಬ್ಯಾಕು ಮತ್ತು ಫ್ರಂಟು ಮತ್ತು ಕ್ರಾಸ್ ಬೆಲ್ಟು ಲೈನಿಂಗ್ ಅರೇಂಜ್ ಮಾಡಿಕೊಂಡು ಕಟ್ ಮಾಡ್ತಿದ್ದೀನಿ. ಸ್ವಲ್ಪ ಸುತ್ತಲೂ ಒಂದು ಅರ್ಧ ಇಂಚ್ ಆಗೋಷ್ಟು ಕ್ಲಾತು ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ತಿದ್ದೀನಿ. ಈ ಡಾರ್ಕ್ ಪಿಂಕ್ ಬ್ಲೌಸಸ್ಸು ತುಂಬ ಬರುತ್ತೆ. ತುಂಬ ಸ್ಯಾರೀಸ್ಗೆ ಸ್ಯಾರಿ ಯಾವ ಕಲರ್ ಇದ್ದರೂ ಈ ಪಿಂಕ್ ಕಲರ್ ಬ್ಲೌಸ್ ಕೊಟ್ಬಿಟ್ಟಿರ್ತಾರೆ. ಮ್ಯಾಚಿಂಗ್ ಬ್ಲೌಸ್ ಪೀಸು ಇದಾಗಿರುತ್ತೆ. ಈಗ ಫ್ರಂಟು ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಬ್ಲೌಸ್ ಪೀಸ್ ಏನು ತುಂಬ ದೊಡ್ಡದಾಗಿಲ್ಲ, ಮೀಡಿಯಮ್ ಸೈಜಲ್ಲಿದೆ. ಇನ್ನು ಸ್ಲೀವ್ಸ್ಗೂ ಮೇನ್ ಕ್ಲಾತನ್ನು ಸ್ವಲ್ಪ ಪ್ಯಾಚ್ ಹಾಕ್ಕೊಳ್ಬೇಕಾಗುತ್ತೆ. ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಕ್ರಾಸ್ ಬೆಲ್ಟು ಕಟ್ ಮಾಡ್ಕೊಳ್ತಿದ್ದೀನಿ.
ಕ್ರಾಸ್ ಬೆಲ್ಟು ಫ್ರಂಟು ಮತ್ತು ಬ್ಯಾಕ್ ಆದಮೇಲೆ ಸ್ವಲ್ಪ ಕ್ಲಾತ್ ಉಳಿದಿದೆ. ಅದು ಸ್ಲೀವ್ಸು ಪ್ಯಾಚ್ಗೆ ಮತ್ತು ಬ್ಯಾಕ್ ಸೈಡು ಟ್ಯಾಗ್ ಕೊಡೋದಕ್ಕೆ ಕ್ಲಾತು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ಟ್ಯಾಗ್ ಕಟ್ಟೋದಕ್ಕೆ ಈಗಲೇ ಕ್ರಾಸಾಗಿ ಎರಡು ಪೀಸನ್ನು ತೆಗೆದುಬಿಡ್ತಾಯಿದ್ದೀನಿ. ಉಳಿದಿದ್ದು ಸ್ಲೀವ್ಸ್ಗೆ ಪ್ಯಾಚ್ ಕೊಟ್ಕೊಳ್ಬೋದು ಅಂದ್ಬಿಟ್ಟು ಬ್ಲೌಸ್ ಪೀಸಲ್ಲೇ ಟ್ಯಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಪೀಸು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ, ಕ್ರಾಸ್ ಪೀಸು. ಇನ್ನು ಈ ಬ್ಲೌಸು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈ ಬ್ಲೌಸನ್ನು ಕಟ್ಟಿ ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಇನ್ನೊಂದು ಬ್ಲೌಸು ತೊಗೊಳ್ಬೇಕಾಗುತ್ತೆ. ನೋಡಿ, ಫ್ರಂಟು ಕ್ರಾಸ್ ಬೆಲ್ಟು, ಹಾಗೆ ಟ್ಯಾಗ್ ಪೀಸು, ಬ್ಯಾಕು ಮತ್ತು ಸ್ಲೀವ್ಸು ಮತ್ತು ಬಾರ್ಡರು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೀಸು, ಎಕ್ಸ್ಟ್ರಾ ಉಳಿದಂಥ ಪೀಸು ಎಲ್ಲನೂ ಸೇರಿಸಿ ಒಂದೇ ಬಂಡ್ಲಲ್ಲಿ ಕಟ್ಟಿಡ್ತೀನಿ. ನೆಕ್ಸ್ಟು ಈಗ ಲೈಟ್ ಪಿಂಕು ಬ್ಲೌಸ್ ಪೀಸನ್ನು ತೊಗೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದಕ್ಕೂ ಒಂದು ಸೈಡ್ ಬಾರ್ಡರ್ ಬಂದಿದೆ. ಬಾರ್ಡರ್ ಸೈಡು ಸ್ಲೀವ್ಸ್ ಕಟ್ ಮಾಡ್ತಿದ್ದೀನಿ. ಇನ್ನೊಂದು ಸೈಡು ಬಾರ್ಡರ್ ಬಂದಿದೆ, ಅದು ಬ್ಯಾಕಿಗೂ ತೊಗೊಳ್ತೀನಿ ಮತ್ತು 1 ಇಂಚಷ್ಟು ನೆಕ್ಗೆ ಬಾರ್ಡರ್ ಹಾಕೋದಕ್ಕೋಸ್ಕರ ಕಟ್ ಮಾಡ್ಕೊಳ್ತೀನಿ. ನೋಡಿ, 1 ಇಂಚು 1/4 ಇಂಚಷ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ಇಷ್ಟು ಅಗಲ ಬಾರ್ಡ್ರು ಚೆನ್ನಾಗೂ ಕಾಣಿಸಲ್ಲ ಬ್ಯಾಕ್ ಸೈಡ್ ಹಾಕಿದ್ರೆ, ಅದಕ್ಕೋಸ್ಕರನೇ ನಾನು ಬ್ಯಾಕ್ ಸೈಡು ಅರ್ಧ ಬಾರ್ಡರು ನೆಕ್ಗೆ, ಇನ್ನು ಅರ್ಧ ಬಾರ್ಡರು ಬಾಟಮ್ಗೆ ಇರುತ್ತೆ, ಚೆನ್ನಾಗಿ ಕಾಣುತ್ತೆ ಬ್ಲೌಸು. ಅದಕ್ಕೋಸ್ಕರ ನೋಡಿ 1/4 ಅಥವಾ 1.5 ಇಂಚಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟು, ಬ್ಯಾಕು ಆ್ಯಂಡ್ ಕ್ರಾಸ್ ಬೆಲ್ಟು ಮೂರನ್ನು ಒಂದು ಅರ್ಧ ಇಂಚು ಕ್ಲಾತ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಬ್ಯಾಕು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಹಾಗೆಯೇ ಬ್ಯಾಕ್ ಆದಮೇಲೆ ಫ್ರಂಟು ಹಾಗೆ ಕ್ರಾಸ್ ಬೆಲ್ಟು ಕಟ್ ಮಾಡಿ ತೆಗಿತಿದ್ದೀನಿ. ಇದು ಬ್ಲೌಸ್ ಕಲರೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಲೈಟ್ ಪಿಂಕ್ ಆಗಿ ಚೆನ್ನಾಗಿದೆ. ಒಂದು ಸ್ವಲ್ಪ ಕನಕಾಂಬರ ಕಲರ್ ಅಂತೀವಲ್ವ, ಆ ಕಲರ್ ಇದೆ ಬ್ಲೌಸ್ ಪೀಸು. ಆದರೆ ಇದು ತುಂಬ ಸ್ಮೂತಾಗಿದೆ. ಸ್ವಲ್ಪ ಈ ಬ್ಲೌಸು ಸ್ಟಿಚಿಂಗ್ ಸ್ವಲ್ಪ ಲೇಟ್ ಆಗ್ಬೋದು, ತುಂಬ ಮೆತ್ತಗಿದೆ. ಸ್ವಲ್ಪ ರಫ್ ಆಗಿದ್ದರೆ ನಮಗೆ ಬೇಗ ಸ್ಟಿಚ್ ಮಾಡ್ಬೋದು. ಇದು ತುಂಬ ಸ್ಮೂತ್ನೆಸ್ ಇದೆ. ಸ್ಯಾರಿನೂ ಕಾಸ್ಟ್ಲಿ ಸ್ಯಾರಿನೇ, ಸ್ಯಾರಿನೂ ಮುಟ್ಟೋಕ್ಕೆ ತುಂಬ ಸ್ಮೂತಾಗಿದೆ. ಇದಕ್ಕೆ ಸ್ಯಾರಿ ಆನಂದ ಕಲರ್ ಅಂತೀವಲ್ವ, ಆ ಕಲರ್ ಬಂದಿದೆ, ಆಪೋಸಿಟ್ ಕಲರ್ ಬಂದಿದೆ ಸ್ಯಾರಿ ಇದಕ್ಕೆ. ನೋಡಿ, ಕ್ರಾಸ್ ಬೆಲ್ಟು ಕಟ್ಟಿಂಗೂ ಕಂಪ್ಲೀಟ್ ಆಯಿತು. ಫ್ರಂಟು ಆಯಿತು, ಹಾಗೆ ಕ್ರಾಸ್ ಬೆಲ್ಟೂ ಕಂಪ್ಲೀಟ್ ಆಯಿತು. ಈಗ ನೋಡಿ, ಸ್ವಲ್ಪ ಚಿಕ್ಕ ಪೀಸ್ ಅಷ್ಟೇ ಉಳಿದಿದೆ. ಇದರಲ್ಲೂ ಬ್ಯಾಕ್ ಸೈಡು ಟ್ಯಾಗ್ ಕಟ್ಟೋದಕ್ಕೋಸ್ಕರ 2 ಪೀಸು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಅದು ಕ್ರಾಸ್ ಆಗಿ ಸ್ವಲ್ಪ ದಾರ ಲೆಂತ್ ಜಾಸ್ತಿ ಬರ್ತಾ ಇಲ್ಲ, ಅದು ಒಂದು 2-3 ಬೆಲ್ ಕೊಟ್ಟರೆ ಉದ್ದ ಕಾಣುತ್ತೆ. ಅದಕ್ಕೋಸ್ಕರ ಬ್ಲೌಸ್ ಪೀಸಲ್ಲೇ ದಾರ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಫ್ರಂಟು ಕ್ರಾಸ್ ಬೆಲ್ಟು, ಹಾಗೆ ಟ್ಯಾಗ್ ಪೀಸು, ಹಾಗೆಯೇ ಬ್ಯಾಕು ಮತ್ತು ಬಾರ್ಡರ್ ಕಟ್ ಮಾಡ್ಕೊಂಡಿದ್ದೆನಲ್ಲ ಆ ಪೀಸು, ಹಾಗೆಯೇ ಸ್ಲೀವ್ಸು ಮತ್ತು ಉಳಿದಂಥ ಎಕ್ಸ್ಟ್ರಾ ಕ್ಲಾತು, ಅದು ಸ್ಲೀವ್ಸ್ ಪ್ಯಾಚಿಂಗ್ಗೆ ಯೂಸ್ ಆಗುತ್ತೆ. ಅದಕ್ಕೆ ಅದೇ ಬಂಡಲಲ್ಲೇ ಕಟ್ಟಿಡ್ತಾಯಿದ್ದೀನಿ. 2 ಬ್ಲೌಸು ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಬ್ಲೌಸು, ಗ್ರೀನ್ ಬ್ಲೌಸು ಈಗ ತಗೊಳ್ತಿದ್ದೀನಿ ಕಟ್ಟಿಂಗ್ಗೆ. ಈ ಬ್ಲೌಸ್ ಪೀಸ್ಗೆ ಒಂದು ಸೈಡು ಬಾರ್ಡರ್ ಬಂದಿದೆ, ಅದು ಏನು ಸಪ್ರೇಟಾಗಿ ಏನು ಕಾಣಿಸ್ತಾ ಇಲ್ಲ, ಅದು ಅದೇ ಕಲರ್ ಇದೆ ಬಾರ್ಡರು, ಒಂದೇ ಸೈಡು ಬಾರ್ಡರ್ ಇದೆ. ಅದಕ್ಕೋಸ್ಕರ ಒಂದು ಸೈಡ್ಗೆ ನಾನು ಸ್ಲೀವ್ಸು ಕಟ್ ಮಾಡ್ತಿದ್ದೀನಿ. ಸ್ಲೀವ್ಸು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಬ್ಯಾಕ್ ಆ್ಯಂಡ್ ಫ್ರಂಟು ಮತ್ತು ಕ್ರಾಸ್ ಬೆಲ್ಟು ಬ್ಲೌಸ್ ಪೀಸ್ನ ಅರೇಂಜ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ಅರ್ಧ ಇಂಚು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಂಡಿರ್ತೀನಿ. ನೋಡಿ, ಬ್ಯಾಕ್ ಪೀಸು ಕಂಪ್ಲೀಟ್ ಆಯಿತು, ಬ್ಯಾಕ್ ಕಟ್ಟಿಂಗು. ಇದಕ್ಕೆ ಗೋಲ್ಡ್ ಪೈಪಿಂಗ್ ಕೊಡೋಣ ಅಂದ್ಕೊಳ್ತಿದ್ದೀನಿ. ಸ್ಯಾರಿ ಪೀಸು ಗ್ರೀನ್ ಕಲರೇ ಇದೆ. ಬ್ಲೌಸ್ ಪೀಸು ಉಳಿದ್ರೆ ಗ್ರೀನ್ ಕಲರಲ್ಲೇ ಕೊಡ್ತೀನಿ. ಬೈ ಚಾನ್ಸು ಬ್ಲೌಸ್ ಪೀಸ್ ಕಡಿಮೆ ಇದ್ದು ಉಳಿಲಿಲ್ಲ ಅಂದರೆ ಗೋಲ್ಡನ್ನು ಪೈಪಿಂಗ್ ಕೊಡ್ತೀನಿ. ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ನೋಡಿ, ಈ ಬ್ಲೌಸ್ ಪೀಸಲ್ಲೂ ತುಂಬ ಪೀಸು ಉಳಿಲಿಲ್ಲ. ಇನ್ನು ಈ ಬ್ಲೌಸ್ ಪೀಸ್ಗೆ ಸ್ಲೀವ್ಸ್ಗೆ ಸ್ವಲ್ಪನೇ ಪ್ಯಾಚ್ ಹಾಕಬೇಕು, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಫ್ರಂಟ್ ಕಂಪ್ಲೀಟ್ ಆಯಿತು. ಈಗ ಕ್ರಾಸ್ ಬೆಲ್ಟು ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಕ್ರಾಸಾಗಿ ಪೀಸ್ ತೆಗೆದು ಬಿಡ್ತಾ ಇದ್ದೀನಿ. ಬ್ಯಾಕ್ ಸೈಡು ಟ್ಯಾಗ್ ಕಟ್ಟೋಕ್ಕೋಸ್ಕರ ಟ್ಯಾಗ್ ಪೀಸು ತೆಗಿತಾ ಇದ್ದೀನಿ, 2 ಪೀಸು. ಇನ್ನು ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡಿಲ್ಲ ಈ ಬ್ಲೌಸ್ಗೆ.
ಈಗ ಮಾಡಬೇಕು. ನೋಡಿ ಈ ಬ್ಲೌಸ್ ಪೀಸಲ್ಲೂ ಎಷ್ಟು ಕ್ಲಾತು ಉಳಿದಿದೆ ಅಂತೇಳ್ಬಿಟ್ಟು ಕಾಣ್ತಿದೆ. ಇನ್ನು ಕ್ರಾಸ್ ಬೆಲ್ಟು ಸೈಡಲ್ಲಿ ತಗೊಳ್ತಿದ್ದೀನಿ ಲಾಸ್ಟಲ್ಲಿ. ಇನ್ನು ಈ ಕಡೆಗೆ ನೆಕ್ಗೆ ಪೈಪಿಂಗ್ ಕೊಡೋಕ್ಕೋಸ್ಕರ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೋದು ಅಂದ್ಬಿಟ್ಟು ಆ ಕಡೆ ತಗೊಳ್ತಿದ್ದೀನಿ. ಕ್ರಾಸ್ ಬೆಲ್ಟು ಕಂಪ್ಲೀಟ್ ಆಯಿತು ಕಟ್ಟಿಂಗು. ಇನ್ನು ಉಳಿದಂಥ ಕ್ಲಾತಲ್ಲಿ ಸ್ಲೀವ್ಸ್ಗೆ ಲೈಟಾಗಿ ಪ್ಯಾಚು ಮತ್ತು ಪೈಪಿಂಗಿಗೆ ಅಡ್ಜಸ್ಟ್ ಆಗುತ್ತೆ ಕ್ಲಾತು. ನೋಡಿ ಈ ಬ್ಲೌಸು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಬ್ಯಾಕು, ಫ್ರಂಟು, ಸ್ಲೀವ್ಸು ಆ್ಯಂಡ್ ಕ್ರಾಸ್ ಬೆಲ್ಟು ಹಾಗೆಯೇ ಉಳಿದಿರೋ ಕ್ಲಾತು ಎಲ್ಲ ಇಟ್ಟು ಕಟ್ಟಿಡ್ತಿದ್ದೀನಿ. ನೋಡಿ 3 ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.